ಓಕೆ, ಈ ಪ್ರಕರಣದಲ್ಲಿ ಇದೀಗ ಮತ್ತೊಂದು ಹೊಸ ತಿರುವು ಅಥವಾ ಹೊಸ ಅಪ್ಡೇಟ್ ಸಿಗ್ತಾ ಇದೆ. ದರ್ಶನ್ ಆಪ್ತ ವಲಯದಲ್ಲಿ ಪ್ರದೋಷ್ ಅನ್ನುವಂತಹ ವ್ಯಕ್ತಿ ಗುರುತಿಸಿಕೊಂಡಿದ್ದಾನೆ. ಆತ A14 ಆರೋಪಿ, ಅಂದ್ರೆ A14ನೇ ಆರೋಪಿ. ದರ್ಶನ್ ಹಿಂದೆ ಮುಂದೆ ಓಡಾಡ್ಕೊಂಡಿದ್ದಂತೆ, ಬಟ್ ಕೆಲ ಚಿತ್ರಗಳಲ್ಲಿ ಈತ ನಟಿಸಿದ್ದಾನೆ, ಅಭಿನಯಿಸಿದ್ದಾನೆ. ಬಿಜೆಪಿ ಸಚಿವರೊಬ್ಬರ ಬಳಿ ಆಪ್ತ ಸಹಾಯಕನಾಗಿದ್ದ ಪ್ರದೋಷ್ ಬಿಜೆಪಿ IT ವಿಭಾಗದಲ್ಲಿಯೂ ಕೂಡ ಕೆಲಸ ಮಾಡಿದಂತೆ. ಓಕೆ, ರಾಜಕೀಯ ಟಚ್ ಸ್ವಲ್ಪ ಮಟ್ಟಿಗೆ. ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈತ ಕೂಡ ಅಂಡರ್ ಆಗಿದ್ದಾನೆ. ಕೆಲವೊಂದು ಸಿನಿಮಾಗಳಲ್ಲಿ ಪ್ರದೋಷ್ ಅಂತ ವ್ಯಕ್ತಿ ಗಮನಿಸ್ತಾ ಇದ್ದೀರಿ, ಈತ ಕೂಡ ಭಾಗಿಯಾಗಿರೋದು, ಅಂದ್ರೆ ಕೆಲ ಸಿನಿಮಾಗಳಲ್ಲಿ ನಟಿಸಿರೋದು ಗೊತ್ತಾಗಿದೆ. ಅನ್ಯಾಯವಾಗಿ ಮಾಡಬಾರ್ದು ಕೆಲಸ ಮಾಡಿಕೊಂಡು ಕರಿಯರು ಹಾಳಾಗೋಯ್ತು. ಈ ಕಡೆ ಇವಾಗ ಪೊಲೀಸರ ಅತಿಥಿಯಾಗಿದ್ದಾರೆ. A14 ಅಂದ್ರೆ ಈತನ ಪಾತ್ರ ಏನು ಇದರಲ್ಲಿ, ಇದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ನೋಡ್ತಾ ಹೋಗೋಣ ಅದನ್ನು ಕೂಡ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಈ ಪ್ರದೋಷ್ ಯಾರು, ಈ ಪ್ರಕರಣದಲ್ಲಿ ಈತನ ಪಾತ್ರ ಏನು, ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯಾ, ಪ್ರದೋಷ್ ಅಂತೇಳಿ ಪ್ರಕರಣದಲ್ಲಿ A14 ಆರೋಪಿ ರೇಣುಕಾಸ್ವಾಮಿಯ ಟ್ರ್ಯಾಕ್ ಅನ್ನ, ಅಂದ್ರೆ ಆತನ ಮೊಬೈಲ್ ನಂಬರ್ ಅನ್ನ ಪಡೆದುಕೊಂಡು ಆತ ಎಲ್ಲಿದ್ದಾನೆ ಅಂತೇಳಿ ಪತ್ತೆ ಹಚ್ಚೋದಕ್ಕೆ ಮೂಲ ಕಾರಣನೇ ಪ್ರದೋಷ್ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಂದ್ರೆ ಈತ ಚಿತ್ರದುರ್ಗದಲ್ಲಿದ್ದಾನೆ, ಇಂಥ ಜಾಗದಲ್ಲಿದ್ದಾನೆ ಅಂತೇಳಿ ಪತ್ತೆ ಹಚ್ಚಿ ಈ ಡೀಲನ್ನ ಅಲ್ಲಿನ ಚಿತ್ರದುರ್ಗದ ರಾಘವೇಂದ್ರನಿಗೆ ಘೋಷಿಸುವ ಕೆಲಸವನ್ನ ಈ ಪ್ರದೋಷ್ ಮಾಡಿದ್ದಾನೆ ಅಂತೇಳಿ. ಪ್ರದೋಷ್ ಈ ಹಿಂದೆ ಕೆಲ ಸಿನಿಮಾಗಳಲ್ಲೂ ಕೂಡ ಅಭಿನಯವನ್ನ ಮಾಡಿದ್ದಾನೆ. ಬುಲ್ಬುಲ್ ಸೇರಿದಂತೆ ಮತ್ತೊಂದು ಫಿಲ್ಮ್ನಲ್ಲಿ ದರ್ಶನ್ ಜೊತೆ ಸಹನಟನಾಗಿ ಕೆಲಸವನ್ನ ಕೂಡ ಮಾಡಿದ್ದಾನೆ, ಸಿನಿಮಾಗಳಲ್ಲಿ ನಟಿಸಿದ್ದಾನೆ ಅಂತೇಳಿ. ಈತ IT ಯಲ್ಲಿ ಅಂದರೆ ಈತ BA ಓದ್ಕೊಂಡಿದ್ದಾನೆ. ಹೀಗಾಗಿ ಒಂದಷ್ಟು ಮಾಹಿತಿ ತಂತ್ರಜ್ಞಾನದಲ್ಲಿ ಈತನಿಗೆ ನಾಲೆಡ್ಜ್ ಇತ್ತು. ಹೀಗಾಗಿ BJPಯ ಈ ಹಿಂದಿನ ಸಚಿವರೊಬ್ಬರ ಜೊತೆ ಆತ ಕೆಲಸವನ್ನ ಮಾಡಿದ, ಮತ್ತೆ BJPಯ IT ವಿಭಾಗದಲ್ಲೂ ಕೂಡ ಕೆಲಸವನ್ನ ಮಾಡಿದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗ್ತದೆ. ಸದ್ಯ ಈತನ ಈ ಒಂದು ಕೃತ್ಯದ ಮೇಲೆ ಈತನನ್ನ A14 ಆರೋಪಿಯನ್ನಾಗಿ ಮಾಡಲಾಗಿದೆ. ವಿಚಾರಣೆಯನ್ನು ಕೂಡ ಮಾಡಲಾಗ್ತದೆ. ವಿಚಾರಣೆ ವೇಳೆ ಈತ ಒಂದಷ್ಟು ಆತ ಎಲ್ಲಿದ್ದ, ಏನು ಮಾಡ್ತಿದ್ದ ಅನ್ನೋ ಮಾಹಿತಿಯನ್ನು ತೆಗೆದುಕೊಡಲಾಗಿದೆ. ಮೊದಲಿಗೆ ಈತನ ನಂಬರ್ ಇರಲಿಲ್ಲ. ರೇಣುಕಾಸ್ವಾಮಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಮುಖಾಂತರ ಪವಿತ್ರ ಗೌಡಗೆ ಮೆಸೇಜ್ ಅನ್ನ ಮಾಡ್ತಿದ್ದ. ಅದಾದ ಬಳಿಕ ಪವನ್ ಪವಿತ್ರ ಗೌಡ ಹೆಸರಲ್ಲಿ ನಾನೇ ಪವಿತ್ರ ಗೌಡ ಅನ್ನೋ ನಿಟ್ಟಿನಲ್ಲಿ ಮಾತನಾಡತೊಡಗಿದ್ದ. ಯಾಕೆ ಇನ್ಸ್ಟಾಗ್ರಾಮ್ ಮೊಬೈಲ್ ನಂಬರ್ ಕೊಡು ಅಂತೇಳಿ ಮೊಬೈಲ್ ನಂಬರ್ ಅನ್ನ ಪಡೆದುಕೊಂಡಿದ್ದ. ಅದಾದ ಬಳಿಕ ಪವಿತ್ರ ಗೌಡಳೆ ಮೆಸೇಜ್ ಮಾಡ್ತಿದ್ದಾಳೆ ಅನ್ನೋ ನಿಟ್ಟಿನಲ್ಲಿ ರೇಣುಕಾಸ್ವಾಮಿ ಸಹ ಮೊಬೈಲ್ ನಂಬರ್ ಅನ್ನು ಕೊಟ್ಟು ಮೆಸೇಜ್ ಅನ್ನ ಮಾಡೋಕ್ಕೆ ಹಿಡಿದಿದ್ದ. ಅದಾದ ಬಳಿಕ ಚಿತ್ರದುರ್ಗದಲ್ಲಿ ಎಲ್ಲಿದ್ದಾನೆ ಅನ್ನೋದನ್ನ ಈ ಪ್ರದೋಷ್ ಪತ್ತೆ ಮಾಡಿದ್ದ. ಇದೀಗ ಈತನನ್ನ A14 ಆರೋಪಿಯನ್ನಾಗಿ ವಿಚಾರಣೆಯನ್ನು ನಡೆಸಲಾಗ್ತಿದೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮ ಡೀಟೇಲ್ಸ್ಗೆ. ಓಕೆ, A14 ಆರೋಪಿ ಪ್ರದೋಷ್ ಅಂತ ದರ್ಶನ್ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದವ. ಕೆಲ ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ರೋಲ್ ಕೂಡ ಮಾಡಿದ್ದಂತೆ, ಮತ್ತು ರಾಜಕೀಯದಲ್ಲಿ ಅಂದರೆ ಸಚಿವರೊಬ್ಬರ ಆಪ್ತ ಸಹಾಯಕನಾಗಿ ಕೂಡ ಕೆಲಸ ಮಾಡಿದ್ದಾನೆ. ಈತನ ಪಾತ್ರ, ಆತ ಯಾರು, ರೇಣುಕಾಸ್ವಾಮಿ ಎಲ್ಲಿದ್ದಾನೆ, ಇದನ್ನೆಲ್ಲ ಹುಡುಕೋದು.